ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾರ್ಮಲಿ ಸಂಡೇ ಎಲ್ರಿಗೂ ಲೇಟ್ ಆಗಿ ಬೆಳಗ್ಗೆ ಆದರೆ ನನಗೆ ಬೇರೆ ಎಲ್ಲ ದಿನಕ್ಕಿಂತ 1 ಅವರ್ ಬೇಗ ಎದ್ದೇಳ್ತೀನಿ. ಹಾಗೆ ಇವತ್ತು ಕೂಡ 5 o'clockಗೆ ಎದ್ದಿದ್ದೀನಿ. 6 to 7:30 ನಾವು ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೊರಡುವಾಗ 8 o'clock ಆಗಿತ್ತು. 2 days ಬ್ಯಾಕ್ ನನಗೆ ನೀರು ದೋಸೆ ಚಿಕನ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರಬೇಕಾದ್ರೇ 1 kg ಚಿಕನ್ ತೊಗೊಂಡು ಬಂದೆ ಮನೆಗೆ. ಹೀಗೆ ಹೋಗಬೇಕಾದ್ರೆ 1 ಗ್ಲಾಸ್ ಹಾಟ್ ವಾಟರ್ ಕುಡ್ಕೊಂಡು ಹೋಗಿದ್ದೆ. ಈಗ ನೀರು ದೋಸೆ ಚಿಕನ್ ಮಾಡಿ ತಿನ್ನಬೇಕು ಅಂತ ಬಂದವಳು ಫಸ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಹೇಗೂ ಸ್ವಲ್ಪ ಲೇಟಾಗಿ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಅಂದ್ಕೊಂಡು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ನನ್ನ ತಮ್ಮ ನನಗೆ ಹೇಗೂ ನಿನ್ನ ಅಡುಗೆ ನಂಬ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಬ್ರೆಡ್ ಜಾಮ್ ತಿನ್ಕೊಂಡ. ನಾನು ಜ್ಯೂಸ್ ಕುಡ್ಕೊಂಡು ಬೇಗ ಕೆಲಸ ಮುಗಿಸ್ಬೇಕು ಅಂತ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಸಾಲ ತೆಗೆದು ಪೌಡರ್ ಮಾಡಿಕೊಂಡೆ. ನಾನು ಕುಂದಾಪುರ ಸ್ಟೈಲಲ್ಲಿ ಚಿಕನ್ ರೆಸಿಪಿ ಮಾಡೋದಾದರೆ ನಾನೇ ಮಸಾಲ ರೆಡಿ ಮಾಡ್ಕೋತೀನಿ. ಅಂಗಡಿ ಪೌಡರ್ ಯಾವುದೂ ಯೂಸ್ ಮಾಡೋದಿಲ್ಲ. ರೊಟ್ಟಿಗೆ ಚಿಕನ್ ಸಾರು ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಾದವರು ಹೋಗಿ ನೋಡ್ಬೋದು. ಕರಿ ತುಂಬ ಚೆನ್ನಾಗಿ ಬಂದಿತ್ತು, ಮಸಾಲ ಕರೆಕ್ಟಾಗಿ ಬಂದಿತ್ತು. ಇದು ಇಡ್ಲಿ ದೋಸೆಗೆ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸಿಗೆ ತುಂಬ ಸಖತ್ತಾಗಿರುತ್ತೆ. ಇದರ ರೆಸಿಪಿನ ನಾನು ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಕರಾವಳಿ ಸೈಡ್ ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನೀರು ದೋಸೆ ಮಾಡೋದಕ್ಕೆ ರೈಸು ಓವರ್ ನೈಟ್ ನೆನೆ ಹಾಕಿ ಇಟ್ಟಿದ್ದೆ. ಕ್ಲೀನಾಗಿ ತೊಳ್ಕೊಂಡು ತುಂಬ ನೈಸಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆನ ಹದ ಮಾಡಿಕೊಂಡೆ. ಈ ಕಡೆ ಆಲ್ರೆಡಿ ತವಾನ ಕಾಯೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಇಲ್ಲಿ ನಾನು ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ. ಫಸ್ಟ್ ದೋಸೆ ಯಾವಾಗಲೂ ದೇವ್ರಿಗೆ ಅಂತೆ. ಈ ಕಾನ್ಸೆಪ್ಟ್ ಯಾರಿಗೆಲ್ಲ ಗೊತ್ತು ನೋಡೋಣ, ಒಂದು ಕಮೆಂಟ್ ಮಾಡಿ. ಯಾಕಂದರೆ ಇದೊಂದು 2-3 ದೋಸೆ ಯಾವಾಗ್ಲೂ ಹೀಗೆ ಆಗುತ್ತೆ. ಆ ದೋಸೆ ಒಂದು ಹದಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಒಂದು 2 ದೋಸೆ ಕರೆಕ್ಟಾಗಿ ಬರಲ್ಲ, ಅದಾದಮೇಲೆ ನೀಟಾಗಿ ಬರುತ್ತೆ. ಇದು ನಂಗೆ ಮಾತ್ರ ಹಿಂಗೇನಾ ಅಥವಾ ಎಲ್ರಿಗೂ ಹಿಂಗೇನಾ ಅನ್ನೋದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ದೋಸೆ ಹೊಯ್ದು ಮುಗಿಯೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಇದು ಈ ಕಡೆ ತಿಂಡಿ ಟೈಮು ಅಲ್ಲ, ಆ ಕಡೆ ಊಟದ ಟೈಮು ಅಲ್ಲ. ಹೊಟ್ಟೆ ಮಾತ್ರ ಸಖತ್ತಾಗಿ ಹೊಟ್ಟೆ ಹಸಿತಾ ಇತ್ತು. ಒಟ್ಟಿನಲ್ಲಿ ನೀರು ದೋಸೆ ಜೊತೆ ಚಿಕನ್ ಕರಿ ತಿಂತಿದ್ದ ಹಾಗೆ ಹೊಟ್ಟೆಗೆ ಫುಲ್ ಸಮಾಧಾನ ಆಗೋಯ್ತು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಾಗಿತ್ತು. ಹಾಗೆ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೊರಟಿದ್ದು ಸಮತ್ವ ಕಲಾವೇರ್ ಬೂಟಿಕ್ಗೆ. ಇದು ಬಂದು RR ನಗರ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಲೊಕೇಟ್ ಆಗಿದೆ. ಈ ಬುಟಿಕ್ ಓಪನ್ ಆಗಿ 2 ವರ್ಷ ಆಯಿತು. ಇಲ್ಲಿಗೆ ನಾನು ರೆಗ್ಯುಲರ್ ಕಸ್ಟಮರ್. ಇಲ್ಲಿಗೆ ಬರಬೇಕಾದ್ರೆ 6:30 ಆಗಿತ್ತು. 12:30ಗೆ ದೋಸೆ ತಿಂದಿದ್ರಿಂದ ಹೊಟ್ಟೆ ತುಂಬ ಹಸಿತಾ ಇತ್ತು. ಹಾಗೆ ಹೊರಗಡೆ ದಹಿಪುರಿ ಹಾಗೆ ಪಾನಿಪುರಿ ತಿನ್ಕೊಂಡು ಬುಟಿಕ್ಗೆ ಬಂದ್ವಿ. ಇಲ್ಲಿ ರೆಂಟೆಡ್ಗೆ ಕೂಡ ಕಾಸ್ಟ್ಯೂಮ್ ಸಿಗುತ್ತೆ. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ನೈಟ್ ಊಟಕ್ಕೆ ಚಪಾತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 9:30 ಆಗಿರೋದ್ರಿಂದ ಚಪಾತಿ ಮಾಡ್ಕೊಂಡು ತಿಂದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಬರಬೇಕಾದ್ರೆ ರೆಡಿಮೇಡ್ ಚಪಾತಿ ತೊಗೊಂಡು ಬಂದ್ವಿ. ಅದನ್ನು ಕಾಸಿ ಊಟಕ್ಕೆ ರೆಡಿ ಮಾಡಿದೆ. ಹಾಗೆ 2 ಆರೆಂಜ್ ಇತ್ತು. ಹಾಗೆ ತಿನ್ನೋಕ್ಕೆ ಸ್ವಲ್ಪ ಹುಳಿ ಅಂತ ಅನ್ನಿಸ್ತು. ಅದಕ್ಕೆ ತಮ್ಮ ಹೇಳ್ದ ಜ್ಯೂಸ್ ಮಾಡಿಕೊಡು ಅಂತ ಅಂದ. ಹಾಗೆ ಜ್ಯೂಸ್ ಮಾಡಿದೆ. ಆರೆಂಜ್ ಜ್ಯೂಸು, ಚಪಾತಿ, ಚಿಕನ್ ಕರಿ ಜೊತೆ ಇವತ್ತಿನ ಸಂಡೇ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್ ಆಲ್. Thank you.